ಸ್ನೇಹಿತರೆ, ಶ್ವಾನ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್. ಹೌದು, ಅದು ಕೂಡ ನಮ್ಮ ನೆರೆಯ ರಾಜ್ಯ ತೆಲಂಗಾಣದಿಂದ ಬರ್ತಾ ಇದೆ. ಇದೊಂದು ನಿಜಕ್ಕೂ ಅತ್ಯಂತ ಆಘಾತಕರ ಸುದ್ದಿ ಅಂತಾನೆ ಹೇಳ್ಬೋದು. ಅಭಿವೃದ್ಧಿ ಅಂದ್ರೆ ಇದೇನಾ? ಜನರ ರಕ್ಷಣೆ ಹೆಸರಿನಲ್ಲಿ ಪ್ರಾಣಿಗಳನ್ನ ಕೊಲ್ಲೋದು ಸರಿನಾ? ಕೇವಲ 10 ದಿನಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ಸಾಮೂಹಿಕವಾಗಿ ಇಲ್ಲಿ ಕೊಲೆ ಮಾಡಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಈ ಕ್ರೌರ್ಯಕ್ಕೆ ಕಾರಣ ಏನು ಅನ್ನೋದು ನಿಜಕ್ಕೂ ಪ್ರತಿಯೊಬ್ಬರನ್ನ ಬೆಚ್ಚಿ ಬೀಳಿಸುವಂತಹ ವಿಷಯವಾಗಿದೆ. ತೆಲಂಗಾಣದ ಕಾಮಾರೆಡ್ಡಿ, ಹನುಮಕೊಂಡ ಮತ್ತು ಜಿಗತಿಯಾಲ ಜಿಲ್ಲೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ 106 ನಾಯಿಗಳು ನಿಗೂಢವಾಗಿ ನಾಪತ್ತೆ ಆಗ್ತಾ ಇದ್ವು. ಸ್ಥಳೀಯರು ಮತ್ತು ಪ್ರಾಣಿ ಹಿತರಕ್ಷಕರು ಇದರ ಬಗ್ಗೆ ತನಿಖೆ ನಡೆಸಿದಾಗ ಹೊರಬಂದ ಸತ್ಯ ನಿಜಕ್ಕೂ ಎಲ್ಲರನ್ನ ಶಾಕ್ ಮೇಲೆ ಶಾಕ್ ಕೊಟ್ಟಿತ್ತು. ಕೇವಲ 10 ದಿನಗಳಲ್ಲಿ 500ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ವಿಷದ ಇಂಜೆಕ್ಷನ್ ನೀಡಿ ಕೊಲ್ಲಲಾಗಿತ್ತು. ಹಾಗಾದ್ರೆ ಈ ನಾಯಿಗಳನ್ನ ಕೊಂದವರು ಯಾರು? ಈ ಘಟನೆ ಹಿಂದೆ ಇರುವವರು ಬೇರೆ ಯಾರು ಅಲ್ಲ, ಗ್ರಾಮ ಪಂಚಾಯಿತಿಯ ಹೊಸದಾಗಿ ಆಯ್ಕೆಯಾದ ಸರಪಂಚರು ಅಂದ್ರೆ ಮುಖಂಡರು ನೀವು ನಂಬಲೇಬೇಕು. ಹೌದು, ಕಳೆದ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಈ ಅಭ್ಯರ್ಥಿಗಳು ಒಂದು ವಿಚಿತ್ರ ಭರವಸೆನ ನೀಡಿದ್ರಂತೆ. ಅದೇನಂದ್ರೆ ನಾಯಿ ಮುಕ್ತ ಗ್ರಾಮ, ಡಾಗ್ ಫ್ರೀ ವಿಲೇಜ್ ಅಂತ. ಜನರಿಗೆ ನಾಯಿಗಳ ಕಾಟದಿಂದ ಮುಕ್ತಿ ಕೊಡ್ತೀವಿ ಅಂತ ವಾಗ್ದಾನ ಕೂಡ ಮಾಡಿದ್ದ ಈ ಮುಖಂಡರು ಅಧಿಕಾರಕ್ಕೆ ಬಂದ ಮೇಲೆ ಕ್ರೂರ ಹಾದಿಯನ್ನ ತುಳಿದಿದ್ದಾರೆ. ಆಂಧ್ರ ಪ್ರದೇಶದಿಂದ ಪ್ರೊಫೆಷನಲ್ ಹಂತಕರನ್ನ ಕರೆಸಿ ಬೀದಿ ನಾಯಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಎನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ವಿಷಯ ಸ್ಟ್ರೇ ಅನಿಮಲ್ ಫೌಂಡೇಶನ್ ಆಫ್ ಇಂಡಿಯಾದಂತಹ ಸಂಘಟನೆಗಳ ಗಮನಕ್ಕೆ ಬಂದ ಕೂಡಲೇ ಪೊಲೀಸರಿಗೂ ಕೂಡ ದೂರನ್ನ ನೀಡಲಾಗಿದೆ. ಪ್ರಸ್ತುತ ಪೊಲೀಸರು ಸುಮಾರು 17 ಜನರನ್ನ ಮೇಲೆ FIR ಅನ್ನ ದಾಖಲೆ ಮಾಡಿದ್ದಾರೆ. ಇದರಲ್ಲಿ 7 ಜನ ಸರಪಂಚರ ಹೆಸರು ಕೂಡ ಇದೆ. ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದ್ದು, ಮೃತಪಟ್ಟ ನಾಯಿಗಳ ಶವ ಪರೀಕ್ಷೆ ಕೂಡ ನಡೀತಾ ಇದೆ. ನಾಯಿಗಳ ಕಾಟದಿಂದ ಜನರಿಗೆ ತೊಂದರೆ ಆಗೋದು ನಿಜ ಸ್ನೇಹಿತರೆ, ಆದರೆ ಅದಕ್ಕೆ ಪರಿಹಾರ ಸಾಮೂಹಿಕ ಹತ್ಯೆಯ. ಪ್ರಾಣಿ ದಯಾ ಸಂಘಟನೆಗಳು ಈ ಕ್ರಮವನ್ನು ತೀವ್ರವಾಗಿ ನಿಜಕ್ಕೂ ಖಂಡಿಸಿವೆ. ಪ್ರಾಣಿಗಳನ್ನ ಕೊಲ್ಲುವ ಬದಲು ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನೀಡಬೇಕಿತ್ತು ಎನ್ನುವುದು ಅವರ ವಾದವಾಗಿದೆ. ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಬಹುದಾಗಿತ್ತು ಅಂತ. ಹೌದು, ಈ ಒಂದು ಘಟನೆ ಶ್ವಾನ ಪ್ರಿಯರಿಗೆ ಆಘಾತವನ್ನೇ ನೀಡಿದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ನಾಯಿ ಒಂದು ನಿಯತ್ತಿನ ಪ್ರಾಣಿ. ಈ ನಿಯತ್ತಿನ ಪ್ರಾಣಿಯ ಒಂದು ಕರುಣಾಮಯಿ ಕಥೆಯನ್ನ ನಿಜಕ್ಕೂ ನಾನು ಈಗ ಹೇಳಕ್ ಹೋಗ್ತಾ ಇದ್ದೀನಿ. ಈ ಕಥೆ ಕೇಳಿದರೆ ನಾಯಿಯ ಬಗ್ಗೆ ನಿಮಗೆ ಇನ್ನೂ ಗೌರವ ಹೆಚ್ಚಾಗುತ್ತೆ. ನೀವು ಕೂಡ ನಾಯಿಗಳನ್ನ ಸಾಕಲು ಮುಂದಾಗ್ತೀರಾ.